ಇದೇ ನೋಡಿ ನಾನು ಉಳ್ಕೊಂಡಿರೋ ಡಾರ್ಮಿಟ್ರಿ ಕ್ಯಾಪ್ಸ್ಯೂಲ್ ಹೋಟೆಲ್. ಈ ಸೈಡೆಲ್ಲ ಡಬಲ್ ಇದೆ, ಸಿಂಗಲ್ಲು. ನೋಡಿ ಈ ಥರ ಇರುತ್ತೆ ಸಿಂಗಲ್. ಎ ಸಿ ಇರುತ್ತೆ, ಸೆಂಟ್ರಲೈಸ್ಡ್ ಎ ಸಿ, ಫುಲ್ ಚಿಲ್ಲಾಗಿ ಇರುತ್ತೆ ವೆದರು. ಇದು ನಂದು 38. ನಿಮಗೇನಾದರೂ ಸೇಫ್ಟಿಗೆ ಡೋರ್ ಇಲ್ಲ ಅಂದ್ಕೋಬೇಡಿ, ಕೆಳಗಡೆ ಲಾಕರ್ ಇದೆ, ಕೀ ಕೂಡ ಕೊಡ್ತಾರೆ. ನಿಮ್ಮ ಬ್ಯಾಗ್ ಏನಾದ್ರು ಹಿಡ್ಕೋಬೋದಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸ್ನ. ಇದು 300, ಇದು 400 ಆಗುತ್ತೆ, ಡಬಲ್ ಇರುತ್ತೆ, ಅದಕ್ಕೆ 400. ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 1 ವಾಶ್ರೂಮ್ ಎಲ್ಲ ಅಲ್ಲಿದೆ, ಕಾಮನ್ ವಾಶ್ರೂಮು ಎಲ್ಲ ಕ್ಲೀನ್ ಇದೆ ಫುಲ್ಲು. ನೋಡಿದ್ರಲ್ಲ ಈಗ ಒಳಗಡೆ ರೂಮು ಅದೇ ಬಿಲ್ಡಿಂಗಲ್ಲಿ ಇರೋದು. ಅಲ್ಲಿಂದ ಒಂಚೂರು ಹಿಂದೆ ಬ್ಯಾಕ್ ಸೈಡ್ ಬಂದ್ರೇ ನಿಮಗೆ ಕೃಷ್ಣ ರಿವರ್. ನೀರೇ ಇಲ್ಲ ನೋಡಿ, ಸುತ್ತ ಎಷ್ಟು ದೂರ ಇದೆ. ಎಲ್ಲ ಅಲ್ಲಿ ಓಡಾಡ್ತಿರೋರೆಲ್ಲ ಕಾಣಿಸುತ್ತೆ ನೋಡಿ. ನೀವು ಗುಂಟೂರು ಬೆಂಗಳೂರು ಹೋಗೋ ಹೈವೇ ಅದು, ಸೀದಾ ತುಂಬ ಲಾಂಗ್ ಇದೆ ಬ್ರಿಡ್ಜು. ಆ್ಯಂಡ್ ಈ ಕಡೆ ಏನು ಕಾಣಿಸಿದೆ ಬ್ರಿಡ್ಜ್ ಬಂದುಬಿಟ್ಟು ರೈಲ್ವೆ ಅದು. ಇನ್ನು ಅದ್ರ ಕೆಳಗಡೆ ಇಲ್ಲೇನೋ ನೀವು ಚೂರು ಲೈಟಾಗಿ ಅಬ್ಸರ್ವ್ ಮಾಡಿದ್ರೆ ಅದೇ ಪ್ರಕಾಶಂ ಬ್ಯಾರೇಜ್ ಅಂತ. ಆ್ಯಂಡ್ ಇಲ್ಲೇ ಫುಡ್ ಕೋರ್ಟ್ ಎಲ್ಲ ಇದೆ, ಫುಲ್ಲು ಫುಡ್ ಕೋರ್ಟೇ ಇದು. ಎಲ್ಲ ಥರ ಹೋಟೆಲ್, ಪಂಜಾಬಿ ಆಗಲಿ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಮತ್ತು ಮೆಗ್ಡಿ ಎಲ್ಲ ಥರನೂ ಸಿಗುತ್ತೆ ನಿಮಗೆ. ಇಲ್ಲಿ ಬಿರಿಯಾನಿ ಫುಡ್ ಕೋರ್ಟ್ ಇದೆ, ಎಲ್ಲ ಸಿಗುತ್ತೆ. ಫುಡ್ ಕೋರ್ಟ್ ಅಂತ ಗೊತ್ತಲ್ಲ ನಿಮಗೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ಗೂ ವ್ಯವಸ್ಥೆ ಇದೆ. ಲೈಕ್ ಕಪಲ್ಸ್ಗಾಗಲಿ, ಇಲ್ಲ ಯಾರಾದರೂ ಈ ಥರ ವ್ಯೂವಲ್ಲಿ ಕುತ್ಕೊಂಡು ತಿನ್ನಬೇಕು ಅಂತ ಅನ್ನೋರಿಗೆ, ಲೈಕ್ ಔಟ್ಸೈಡ್ ತಿನ್ನೋರಿಗೆ ಪರವಾಗಿಲ್ಲ. ಎಲ್ಲ ಕಡೆಯೂ ಸ್ಟೆಪ್ಸ್ ಇಟ್ಟವ್ರೆ ಫುಲ್ ಪೂರ್ತಿ. ನೋಡಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹೋಟೆಲವರು. ಆ ಕಡೆ ನೋಡಿ, ಇನ್ನು ಈ ಪಂಜಾಬಿಯಲ್ಲಿ ಎಲ್ಲ ಹೊರಗಡೆ ಇದ್ರ ಮೇಲೆ ಕೂತಾರಲ್ಲ, ಆ ಥರ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಬಂದು ಕುತ್ಕೊಂಡು ಎಂಜಾಯ್ ಮಾಡ್ತಾರೆ. ಲೈಕ್ ಚೆನ್ನಾಗಿ ನೀರಿರಬೇಕು, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಹೇಗಿದೆ ಅಂತ. ನೋಡಿ ಅಲ್ಲೆಲ್ಲ ಕ್ರಿಕೆಟ್ ಆಡ್ತಾವ್ರೆ, ಕಾಣಿಸಿದಾರ? ಇಷ್ಟಿಷ್ಟೇ ಇದೆ, ನಿಮ್ಗೇನು ಕಾಣಿಸಿಲ್ಲ. ಫುಲ್ ಝೂಮ್ ಹಾಕಿದ್ದೀನಿ ನಾನು. ಅದೆಲ್ಲ ಮನುಷ್ಯರೇ, ಹುಡುಗರೇ, ಅದು ಫುಲ್ ದೂರ. ನೋಡಿ ಎಷ್ಟು ವೈಡ್ ಇದೆ, ಯೋಚನೆ ಮಾಡಿ ಇನ್ನು ಎಷ್ಟು ಅಗಲವಾಗಿದೆ ಹರಿಬೋದು ಕೃಷ್ಣ ರಿವರ್ ಅಂತ. ಇದು ಪ್ರೈಸ್ ಬಂದ್ಬಿಟ್ಟು 300 ರುಪೀಸು ಪರ್ ಪರ್ಸನ್ನು. ಈಗ ನಾನು ತೋರಿಸಿದ್ನಲ್ಲ ಸಿಂಗಲ್ ಸ್ಟಾರ್ಟಿಂಗಲ್ಲಿ, ಅದು ಸಿಂಗಲ್ ಇರೋದು 300, ಡಬಲ್ ಇರೋದು 400 ಅಂತೆ. ಇದರಲ್ಲೇ ಸ್ಟೇ ಆಗಿರೋದು. ಆಲ್ಮೋಸ್ಟ್ ತುಂಬ ಇದೆ ರೂಮ್ಸು, ಐ ಮೀನ್ ಸಿಂಗಲ್ ಬೆಡ್ಸು, ಡಬಲ್ ಬೆಡ್ಸ್ ಆಗಲಿ. ಇದು ಮಕ್ಳಿಗೆ ಆಡೋಕ್ಕೆ ನೋಡಿ ಎಲ್ಲ ಇದೆ. ಈಗ ಏನೂ ರಶ್ ಇಲ್ಲ, ಇನ್ನು ಸ್ವಲ್ಪ ಹೊತ್ತಾಗಲಿ. ಲಾಸ್ಟ್ ಟೈಮ್ ಬಂದಲ್ಲ, ಹೆವಿ ಕ್ರೌಡ್ ಬರುತ್ತೆ ಇಲ್ಲಂತೂ. ಎಲ್ಲ ಥರ ಇದೆ. KFCನೂ ಇದೆ. ಡಿನ್ನರ್ಗಂತೂ ನಿಮ್ಗೆ ಯೋಚನೆ ಬೇಕಾಗಿಲ್ಲ. ಇಲ್ಲಿ ಕೆಳಗಿದೆ ತುಂಬ ಆಪ್ಷನ್ಸ್ ಇದೆ ನಿಮಗೆ. ಯಾವ ಆನ್ಲೈನ್ ಆರ್ಡ್ರ್ ಮಾಡೋದು ಬೇಕಾಗಿಲ್ಲ, ಎಲ್ಲ ಇಲ್ಲೇ ಇದೆ. ಇದ್ರ ಎದುರುಗಡೆನೇ ಬಸ್ ಸ್ಟ್ಯಾಂಡು, ನನಗೆ ಇನ್ನೂ ಹತ್ರ ಆಗುತ್ತೆ, ಅದಕ್ಕೆ ಹೋಗಿದ್ದಲ್ಲಿ ಎದುರುಗಡೆಗೆ ಬಸ್ ಸ್ಟ್ಯಾಂಡ್. ಬನ್ನಿ ಹೋಗೋಣ. ಬೆಂಗಳೂರು ಬಸ್ಸಸ್ಸು ಇರುತ್ತೆ ಈಗ. ನೋಡಿ ಸೂಪರ್ ಲಕ್ಸುರಿ ನಿಜಾಮಾಬಾದ್ಗೆ ಹೋಗ್ತಾ ಇದೆ. ನಿಜಾಮಾಬಾದ್, ಕೋದೋಡು, ಸೂರ್ಯಾಪೇಟ್, MGBS ನಿಜಾಮಾಬಾದ್, ಉರ್ವಕೊಂಡ, ವಿಜಯವಾಡ ಟು ಉರ್ವಕೊಂಡ, ಅನಂತಪುರ ಮೇಲೆ ಹೋಗುತ್ತೆ, ನಂದ್ಯಾಲ್, ಅನಂತಪುರ, ಉರ್ವಕೊಂಡ, ತಿರುವೂರು, ಇಬ್ರಾಹಿಂಪಟ್ನ ಡಿಪೋ, ಮೆಟ್ರೋ ಎಕ್ಸ್ಪ್ರೆಸ್, ಸಿಟಿ ಸರ್ವೀಸು. ಇಲ್ಲಿ ನಮ್ಮ ಗಾಡಿಯೆಲ್ಲ ಎತ್ಬಿಟ್ಟಿದ್ದಾರೆ, ಆಲ್ರೆಡಿ ಹೋಗಿರುತ್ತೆ ಗಂಗಾವತಿ ಗಾಡಿಯೆಲ್ಲ. ಇದ್ಯಾವುದು ಬರ್ತಾ ಇರೋದು? ಹೈದ್ರಾಬಾದ್. ಎಲ್ಲಿಂದ ಬರ್ತಾ ಇದೆ? ಗುಂಟೂರಿಂದ ಬರ್ತಿದ್ಯಾ? ಓ ಆದಿಲಾಬಾದು, ಗುಂಟೂರಿಂದ ಬರ್ತಿರೋ ಗಾಡಿ ಇದು. ಗುಂಟೂರು ಟು ಆದಿಲಾಬಾದ್ ಗಾಡಿ. ನೀವು ಗುಂಟೂರು ವಿಡಿಯೋದಲ್ಲಿ ನೋಡಿರ್ತೀರ. ಇದು ನಮ್ಮ ಕರ್ನಾಟಕ ಗಾಡಿ ಎಲ್ಲ ಹೋಗಿದೆ. 3 ಸ್ಲೀಪರ್ ಗಾಡಿನೂ ಹೋಗಿದೆ. ಒಂದು 4:30ಗೋ 5:30ಗೋ, ಒಂದು 7:30ಗೋ 6:30ಗೆ ಇನ್ನೊಂದಿದೆ ಗಂಗಾವತಿ ಗಾಡಿ, ಮದಿರಾ. ನೋಡಿ ವಿಜಯವಾಡ ಟು ವಿಶಾಖಪಟ್ಟಣಂ ಗಾಡಿ 6:15 ಬಸ್ಸು. ವಿಜಯವಾಡ, ಅನ್ನಾವರಂ, ರಾಜಮಂಡ್ರಿ, ವಿಶಾಖಪಟ್ಟಣಂ ಸೂಪರ್ ಲಕ್ಸುರಿ ಬಸ್. ಇದು ನೋಡಿ ಶ್ರೀಕಾಕುಳಂ ಬಸ್ಸು, ಬೈಪಾಸ್ ಸರ್ವೀಸು. ಇದು ಇನ್ನು ವಿಶಾಖಪಟ್ಟಣಮಿಂದ ಮುಂದೆ ಹೋಗುತ್ತೆ.
విజయవాడ, అన్నావరం, రాజమండ్రి, విశాఖపట్నం, విజయనగరం, శ్రీకాకుళం ಫಸ್ಟ್ ಡಿಪೋ. ಸೂಪರ್ ಲಕ್ಸುರಿ ಬಸ್, ಲಾಂಗ್ ರೈಡರ್ ಇದೆಲ್ಲ 500 ಕಿಲೋಮೀಟ್ರ್ ಬರುತ್ತೆ. ಹತ್ತತ್ರ ರಾಜಮಹೇಂದ್ರವರಂ ಅಂದರೆ ರಾಜಮಂಡ್ರಿ ಬಸ್ಸು, ಸೂಪರ್ ಲಕ್ಸುರಿ. ಈ ಕಡೆ ಇರೋದು ಕಾಕಿನಾಡ ಪ್ಲ್ಯಾಟ್ಫಾರಮ್ಮು. ಕಾಕಿನಾಡ ಡಿಪೋ, ಕಾಕಿನಾಡ ಹೋಗ್ತಾಯಿದೆ. ವಿಜಯವಾಡ, ಕಾಕಿನಾಡ, ಏಲೂರು ಆಶ್ರಮಂ, ತಣುಕು, ರಾಮಲಪಾಲಂ ಬೈಪಾಸ್, ಅದು ಅಮಲಾಪುರಂ ಬಸ್ಸು, ಅಲ್ಟ್ರಾ ಡಿಲಕ್ಸು. ಇದು ಏಲೂರು ಎಕ್ಸ್ಪ್ರೆಸ್ ಬಸ್ಸು. ಫಸ್ಟು ಬೆಂಗಳೂರು ಕಡೆ ಹೋಗ್ಬೇಕು. ಬಂದ್ವಿ ನೋಡಿ, ಹೈದರಾಬಾದ್ ಪ್ಲ್ಯಾಟ್ಫಾರಮ್ ಇದು. ಅಲ್ಲಿ ನಮ್ಮ ಅಂಬಾರಿ ಡ್ರೀಮ್ ಕ್ಲಾಸ್ ಇದೆ, TSRTC ಅವ್ರ ಗರುಡ ಇದೆ, APSRTC ಅವ್ರ ಅಮರಾವತಿ ಇದೆ. ಇನ್ನೊಂದಿದೆ ನಮ್ಮದು ಅಂಬಾರಿ ಡ್ರೀಮ್ ಕ್ಲಾಸು, ಅದು ಓಲ್ವೋ ಫೇಸ್ ಇದೆ ನೋಡಿ. ಅದು ಪ್ರಕಾಶ್ ಬೀಳ್ದು ಫೇಸ್ ಇಲ್ಲ, ಓಲ್ವೋದು ಫೇಸ್ ಇದೆ. ಅದು 7 ಗಂಟೆ ಗಾಡಿ, ಇಲ್ಲಿದೆ 6:30 ಗಾಡಿ. ಫಸ್ಟ್ ಬನ್ನಿ ಒಳಗೆ ತೋರ್ಸೋಣ. ಇದೆಲ್ಲ ನಿಮಗೆ ಪ್ರೀಮಿಯಂ ಸರ್ವಿಸಸ್ ನಿಲ್ಲಿಸುತ್ತೆ ಇಲ್ಲ ಹೈದರಾಬಾದ್ ಸೈಡ್ಗೆ, ಮತ್ತು ಬೆಂಗಳೂರು ಸೈಡ್ಗೆ ಪ್ರೀಮಿಯಂ ಸರ್ವಿಸಸ್ ಅಲ್ಲಿ ನಿಲ್ಲಿಸುತ್ತೆ. ಸೂಪರ್ ಲಕ್ಸುರಿ ಎಲ್ಲ ಆ ಕಡೆ ನಿಲ್ಲಿಸುತ್ತೆ, ಯಾವುದೋ ತಿರುಪತಿ ಪ್ಲ್ಯಾಟ್ಫಾರ್ಮ್ ಸೈಡಲ್ಲಿ. ಇದೆಲ್ಲ ಹೈದರಾಬಾದ್ಗೆ ಹೋಗೋ ಗಾಡಿಗಳೇ ಈ ಕಡೆ ಇರೋದು. ಈ ಸೂಪರ್ ಲಕ್ಸುರಿ, ಈ ಗಾಡಿ ಅಲ್ಟ್ರಾ ಡಿಲಕ್ಸ್ ಎಲ್ಲ ಈ ಸೈಡ್ ನಿಲ್ಲಿಸುತ್ತೆ ಹೈದರಾಬಾದ್ಗೆ. ಸಿಕ್ಕಾಪಟ್ಟೆ ಫೇರ್ ಇದೆ ಗುರು. 800 ರೂಪೀಸ್ ಇಲ್ಲಿಂದ ಹೈದರಾಬಾದ್ಗೆ. ಅಮರಾವತಿ, ಡಾಲ್ಫಿನ್ ಕ್ರೂಸ್ ಎಲ್ಲ 800 ರೂಪೀಸ್ ಇದೆ. ಮಿಯಾಪುರ್ ಕ್ರಾಸ್ ರೋಡ್, ಕೋದೋಡು, ಸೂರ್ಯಾಪೇಟ, ಹೈದರಾಬಾದ್ಗೆ ಹೋಗ್ತಿದೆ. APSRTC ಅವ್ರದ್ದು ಅಮರಾವತಿ ಲಕ್ಸುರಿಯಸ್ ಪ್ರೀಮಿಯಂ ಬಸ್ ಇದು. ಇದಕ್ಕಿಂತ ಲಕ್ಸುರಿಯಸ್ ಅಂದರೆ ಡಾಲ್ಫಿನ್ ಕ್ರೂಸ್ಗೆ ಫಸ್ಟ್ ಪ್ಲೇಸ್ ಇರೋದು ಇವ್ರಿಗೆ. ವಿಜಯವಾಡ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ವೋಲ್ವೋ B11R ಗಾಡಿ. ಇನ್ನು ಈ ಕಡೆ ಇರೋದು TSR. ಇನ್ನು ಇದು ಬಂದರೆ TSRTC ಅವ್ರದ್ದು ಗರುಡ ಪ್ಲಸ್ ಗಾಡಿ. ಇದು ಗ್ರೀನ್ ಲಿವರಿ ಗರುಡ ಪ್ಲಸ್. ಇದು ಕೂಡ ಮಿಯಾಪುರ್ಗೆ ಹೋಗ್ತಾಯಿದೆ, ಹೈದರಾಬಾದ್ಗೆ. KPHB ಕಾಲೋನಿ, ಮಿಯಾಪುರ್, ಕೋದೋಡು, ಸೂರ್ಯಾಪೇಟ್ ಮೇಲೆ ಹೋಗುತ್ತೆ. ಸ್ಕ್ಯಾನಿಯಾ ಬಸ್ಸು, ಮಲ್ಟಿ ಆಕ್ಸಲ್. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕದು ಅಂಬಾರಿ ಡ್ರೀಮ್ ಕ್ಲಾಸ್ ಬೆಂಗಳೂರಿಗೆ. ಗುಂಟೂರು, ಒಂಗೋಲ್, ನೆಲ್ಲೂರು, ತಿರುಪತಿ, ಚಿತ್ತೂರು, ಬೆಂಗಳೂರು. ಪ್ರಕಾಶ್ ಸೆಲೆಸ್ಟೇ ಬಿಲ್ಟ್ ಇದೆ ನೋಡಿ. 6:30 ಬಿಡುತ್ತೆ ಇದು ವಿಜಯವಾಡದಿಂದ ಬೆಂಗಳೂರು. ಅಂಬಾರಿ ಡ್ರೀಮ್ ಕ್ಲಾಸ್ ಬೆಂಗಳೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಇಲ್ಲಿ ಗಂಗಾವತಿ ಗಾಡಿ ಇದೆ ನೋಡಿ, ಇನ್ನೊಂದು 6:30 ಗಾಡಿ. ಒಂದು 4:15 ಒಂದು 6:30 ಇರಬೇಕು. ವಿಜಯವಾಡ ಗಂಗಾವತಿ ನಾನ್ AC ಸ್ಲೀಪರ್. ವಿಜಯವಾಡ, ಗುಂಟೂರು, ನರಸರಾವುಪೇಟು, ಕರ್ನೂಲು, ರಾಯಚೂರು, ಮಾನ್ವಿ, ಸಿಂಧನೂರು, ಗಂಗಾವತಿ ನಾನ್ AC ಸ್ಲೀಪರ್. ವಿಜಯವಾಡ ಟು ಗಂಗಾವತಿ. ಇನ್ನೊಂದು ಗಾಡಿ ನಾನು ಸಪ್ರೇಟಾಗಿ ಒಂದು ಹಾಲ್ಟ್ ವೀಡಿಯೋ ಮಾಡಿದ್ದೀನಿ ವಿಜಯವಾಡದು, ಅದರಲ್ಲಿ ಇರುತ್ತೆ ನೋಡಿ. ಬಳ್ಳಾರಿದು ಮತ್ತು ಗಂಗಾವತಿ ಎರಡೂ ಸಿಗುತ್ತೆ. ಬಳ್ಳಾರಿದು ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಹೋಗಿದೆಯಾ ಇಲ್ಲೋ ನೈಟ್ ಇದೆಯಾ ಗೊತ್ತಿಲ್ಲ ನನಗೂ. ವೀರಾ ಬಿಲ್ಟ್ ಇದು ನೋಡಿ. ಇದು ಸಿಂಧನೂರು ಗಾಡಿ. ತನುಕು ಡಿಪೋ ಅವ್ರು ಆಪ್ರೇಟ್ ಮಾಡ್ತಾರೆ. ಸಿಂಧನೂರಿಗಿದೆ ನೋಡಿ. APSRTC ಅವ್ರದ್ದು ಸೂಪರ್ ಲಕ್ಸುರಿ. ತನುಕು ಇಂದ ಬರ್ತಾಯಿದೆ. ತನುಕು, ಏಲೂರು, ವಿಜಯವಾಡ, ಗುಂಟೂರು, ಕರ್ನೂಲು, ರಾಯಚೂರು ಮೇಲೆ ಹೋಗುತ್ತೆ. ರಾಯಚೂರು, ಸಿನ್ನೂರು ಎರಡೂ ಕಾಲಕ್ಕೆ ಬಿಟ್ಟಿರೋದು ಮಧ್ಯಾಹ್ನ. ಈಗ ಟೈಮ್ 6:30 ಆಗ್ತಾಯಿದೆ. ತನುಕು ಇಂದ ಬಂದಿರೋದು. ತನುಕು ತುಂಬ ಲಾಂಗು. ಸರ್ವಿಸ್ ನಂಬರ್ 4978. ಏನಿದು ಕಿಲೋಮೀಟ್ರ್ ಆಲ್ಮೋಸ್ಟ್ 600 ಹತ್ತಿರ ಬಂದುಬಿಡುತ್ತೆ ಇದು ನೋಡಿ. ಇನ್ನೊಂದು ಲಾಂಗ್ ರೈಡರ್ ಇದು APSRTC ಸೂಪರ್ ಲಕ್ಸುರಿ. ನೀವೇನು ಸೂಪರ್ ಲಕ್ಸುರಿ ಇಷ್ಟೊಂದಿದೆ ಅನ್ಕೊಂತೀರಾ? ಇಲ್ಲಿ ತುಂಬ ಜಾಸ್ತಿ ಸೂಪರ್ ಲಕ್ಸುರಿ ಸರ್ವಿಸಸ್ ಓಡಾಡೋದು. ನಮ್ಮ ಕರ್ನಾಟಕದಲ್ಲಿ ರಾಜಹಂಸ ಹೆಂಗಿದೆ ಆ ಥರ ಅಷ್ಟಿಲ್ಲ, ಅದಕ್ಕಿಂತ ಡಬಲ್ ಜಾಸ್ತಿ ಇದೆ ಓಡಾಡುತ್ತೆ ಇಲ್ಲಿ ಸೂಪರ್ ಲಕ್ಸುರಿ ಬಸ್ಸಸ್ಸು. ವಿಜಯವಾಡದಿಂದ ರಾಯದುರ್ಗಂ ಹೋಗ್ತಾ ಇರೋದು. ಕರ್ನಾಟಕ ಮೇಲೆ ಹೋಗುತ್ತೆ ನೋಡಿ. ವಿಜಯವಾಡ, ಗುಂಟೂರು, ನರಸರಾವುಪೇಟು, ದೋರ್ನಾಲು, ಕರ್ನೂಲು, ಎಮ್ಮಿಗನೂರು, ಅದೋಣಿ, ಬಳ್ಳಾರಿ, ರಾಯದುರ್ಗಂ. ವಿಜಯವಾಡ ಟು ರಾಯದುರ್ಗ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು. ಇನ್ನೊಂದಿದೆ ವಿಜಯವಾಡ ಟು ಅದೋಣಿ ಹೋಗ್ತಾ ಇರೋದು. ಅದೋಣಿ ಡಿಪೋ ಅವ್ರದ್ದು. ವಿಜಯವಾಡ, ಗುಂಟೂರು, ದೋರ್ನಾಲು, ಆತ್ಮಕೂರು, ಕರ್ನೂಲು, ಅದೋಣಿ ಡಿಪೋ. 6:30 ಬಸ್ಸು ಎಲ್ಲ. 6:20 ಟೈಮ್ ಈಗ. ಇಲ್ಲೊಂದು ಕರ್ನೂಲು ಗಾಡಿ ನಿಂತಿದೆ.
ವಿಜಯವಾಡ ಕರ್ನೂಲ್ 7 ಕಾಲು ಗಾಡಿ ಇದು. ಇದು ಬಂದ್ಬಿಟ್ಟು ಪುಲಿವೆಂದುಲ ಹೋಗ್ತಿದೆ. ಪ್ರೊದಟ್ಟೂರ್, ಗುಂಟೂರು, ಮರ್ಕಾಪುರಂ, ಪ್ರೊದಟ್ಟೂರು, ಪುಲಿವೆಂದುಲ ಎಕ್ಸ್ಪ್ರೆಸ್ ಬಸ್. ತಿರುಪತಿ ಪ್ಲ್ಯಾಟ್ಫಾರ್ಮ್ ಹೋಗೋಣ. ಇಲ್ಲಿ ಬನ್ನಿ, ನಿಮಗೆ ತಿರುಪತಿ ಸೈಡಲ್ಲಿ ತುಂಬ ಗಾಡಿಗಳು ಸಿಗುತ್ತೆ. ಬೇರೆ ಬೇರೆ ಕಡೆಯಿಂದ ಬಂದಿರೋದು, ಇಲ್ಲಿಂದ ಹೊರಡೋದು ಎಲ್ಲ ಸಿಗುತ್ತೆ. ಈಗ ಸಾಯಂಕಾಲದಿಂದನೇ ಸಿಗ್ತಾ ಇರುತ್ತೆ. ಅಂದರೆ ಈಗ ಜಾಸ್ತಿ, ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಹೋದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಕಡೆಯಿಂದ ತಿರುಪತಿ ಹೋಗ್ತಾ ಇರೋ ಗಾಡಿ ಎಲ್ಲ ಬರುತ್ತೆ. ಕಾಕಿನಾಡ ತಿರುಪತಿ ಆಗಿರಲಿ, ವಿಶಾಖಪಟ್ಟಣಂ ತಿರುಪತಿ ಇದೆಯೋ ಇಲ್ಲ ಗೊತ್ತಿಲ್ಲ, ಬಂದರೂ ಬರ್ಬೋದು. ಆ ಗಾಡಿನೂ ತಿರುಪತಿ ಗಾಡಿ ಎಲ್ಲಿಂದ ಬಂದಿದೆ? ಸತ್ತುಪಲ್ಲಿ ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು. ಸೂಪರ್ ಲಕ್ಸುರಿ ಗಾಡಿ, BS6 ಗಾಡಿ ಇದು. ಅಶೋಕ್ ಲೇಲ್ಯಾಂಡ್ MG ಬಿಲ್ಟ್, ಇದು MG ಬಿಲ್ಟ್ ಬಾಡಿ. ಇದು ನೆಲ್ಲೂರು ಗಾಡಿ. ವಿಜಯವಾಡ, ಗುಂಟೂರು, ಒಂಗೋಲು, ನೆಲ್ಲೂರು ಅಂತೀವಿ ನಾನು. ಪ್ರೊನೌನ್ಸಿಯೇಷನ್ನು ಅಪ್ಪಿತಪ್ಪಿ ಒಂದೊಂದ್ಸತಿ ನಲ್ಲೂರು ಬಂದುಬಿಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗುಂಟೂರು ಮೆಟ್ರೋ ಲಕ್ಸುರಿ AC ಹೆವಿ ಬ್ಲೇಡ್ ಬಸ್ಸು. ನನ್ನ ಪ್ರಕಾರ, ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪುಷ್ ಬ್ಯಾಕ್ ಇಲ್ಲ, ಏನಿಲ್ಲ. 100 ರೂಪಾಯಿ ಕೊಡಬೇಕು ಇಲ್ಲಿಂದ 35 ಕಿಲೋಮೀಟರ್ಸ್ಗೆ. ತಿರುಪತಿ ಪುಂಗನೂರು, ವಿಜಯವಾಡ ಟು ಮದನಪಲ್ಲಿಗೆ ಹೋಗ್ತಾ ಇದೆಯಾ? ಪುಂಗನೂರಿಗೆ ಹೋಗ್ತಿದೆ. ವಿಜಯವಾಡ ಟು ಪುಂಗನೂರು. ಓಯ್ ಹಿಂದೆ ಬಸ್ ಇದೆ ಮರೆಯ. ವಿಜಯವಾಡ, ಗುಂಟೂರು, ಒಂಗೋಲು, ನೆಲ್ಲೂರು, ಪಿಲೇರು, ತಿರುಪತಿ, ಪಿಲೇರು, ಮದನಪಲ್ಲಿ, ಪುಂಗನೂರು. ಇಂದ್ರ AC ಕೋಚ್. ತಿರುಪತಿ ಬಸ್ ಇನ್ನೊಂದು. ಮಚಲಿಪಟ್ನಂ ತಿರುಪತಿ, ಮಚಲಿಪಟ್ನದಿಂದ ಬಂದಿದೆ. ಮಚಲಿಪಟ್ನಂ ಆಲ್ಮೋಸ್ಟ್ ಕೋಸ್ಟಲ್ ಸೈಡು. ಮಚಲಿಪಟ್ನಂ, ವಿಜಯವಾಡ, ಗುಂಟೂರು, ಒಂಗೋಲು, ನೆಲ್ಲೂರು, ತಿರುಪತಿ 4 ಗಂಟೆಗೆ ಬಿಟ್ಟಿರೋದು ಮಚಲಿಪಟ್ನಮ್ಮು. ಈಗ 6:45, 7 ಗಂಟೆಗೆ ಬಿಡ್ಬೋದು ಅನ್ಕೊತೀನಿ. ಇನ್ನೊಂದು ಮದನಪಲ್ಲಿ ಇದೆ ನೋಡಿ. ಇದು ಮದನಪಲ್ಲಿಗೆ ಹೋಗ್ತಾ ಇದೆ. APSRTC ಸೂಪರ್. ಮೇಲೆ ಎಲ್ಲ ಸೊಪ್ಪು ಏನೋ ಇಟ್ಬಿಟ್ಟವ್ರೆ. ತಿರುಪತಿ ಟು ವಿಜಯವಾಡ, ತಿರುಪತಿ, ಮದನಪಲ್ಲಿ ಡಿಪೋ. ಸೂಪರ್ ಲಕ್ಸುರಿ. ಗುಂಟೂರು, ಒಂಗೋಲು, ನೆಲ್ಲೂರು, ತಿರುಪತಿ, ಪಿಲೇರು, ಮದನಪಲ್ಲಿ. ಇದು ಬಂದ್ಬಿಟ್ಟು ಇದೇನು ಡಿಫ್ರೆಂಟ್ ಇದೆ. ಪುಲಿವೆಂದುಲ ಗಾಡಿ ವಯ ಕಡಪ ಮೇಲೆ ಹೋಗುತ್ತೆ. ಇದು ಜಮ್ಮಲಮಡುಗು, ವಿಜಯವಾಡ ಟು ಜಮ್ಮಲಮಡುಗು ವಯ ಗುಂಟೂರು, ಒಂಗೋಲು, ಕಂದುಕೂರು, ಪಾಮೂರು, ಬದ್ವೇಲು, ಮೈದುಕೂರು, ಜಮ್ಮಲಮಡುಗು. ಅಲ್ಟ್ರಾ ಡೀಲಕ್ಸ್. ಯಾವುದಿದು? ಗುಂಟೂರು ಸೆಕೆಂಡ್ ಡಿಪೋ. ಇನ್ನು ಈ ಕಡೆ ನಿಮಗೆ ನಾರ್ತ್ ಕಡೆ ಹೋಗೋ ಬಸ್ಗಳು ಸಿಗುತ್ತೆ, ಆವಾಗಲೇ ತೋರಿಸಿದ್ದೀನಿ. ಇನ್ನೊಂದು ಬಸ್ ಬಂದಿದೆ, ವಿಜಯವಾಡ ಟು ವಿಜಯನಗರಂ ಅಂದರೆ ವಿಶಾಖಪಟ್ಟಣಂ ಆದಮೇಲೆ ವಿಜಯನಗರಂ ಅಂತ ಬರುತ್ತೆ ಪ್ಲೇಸ್. ಅದು ಅಲ್ಲಿಂದನೇ ಆಲ್ಮೋಸ್ಟ್ 1-1.5 ಗಂಟೆ ಜರ್ನಿ ಇರಬೇಕೇನೋ. ವಿಶಾಖಪಟ್ಟಣಮಿಂದ ಮುಂದೆ ಹೋಗುತ್ತೆ. 400+ ಬರುತ್ತೆ ಕಿಲೋಮೀಟ್ರ್, 450 ಹತ್ತಿರ ಬರ್ಬೋದು. ವಿಜಯವಾಡ, ಅನ್ನಾವರಂ, ರಾಜಮಂಡ್ರಿ, ವಿಶಾಖಪಟ್ಟಣಂ, ವಿಜಯನಗರಂ ಡಿಪೋ. ಇದು ವಿಶಾಖಪಟ್ಟಣಂ ಗಾಡಿ. ಅದು ಶ್ರೀಕಾಕುಳಂ, ವಿಶಾಖಪಟ್ಟಣಮ್ಮು, ಅಲ್ಲಿಂದ ವಿಜಯನಗರಂ ಅದಕ್ಕಿಂತ ಮುಂದೆ ಹೋಗುತ್ತಿದ್ದು ಶ್ರೀಕಾಕುಳಮು. ಬಟ್ ನಾನು ನೋಡ್ದಂಗೆ ನಾರ್ತ್ ಸೈಡಲ್ಲಿ ಆಂಧ್ರ ಪ್ರದೇಶ್ ಮೇಲ್ಗಡೆ ಭಾಗದಲ್ಲಿ ಯಾವ್ದಾದ್ರು ಲಾಂಗ್ ಹೋಗಿದೆ ಅಂದರೆ ಪಲಸ ಅಂತ ಗಾಡಿ ಇದೆ. ಮಧ್ಯಾಹ್ನ ವ್ಲಾಗ್ ಮಾಡಿದ್ದೀನಿ, ಅದರಲ್ಲಿತ್ತು ಪಲಸ. ಆಲ್ಮೋಸ್ಟ್ 600+ ಬರುತ್ತೆ ಕಿಲೋಮೀಟ್ರ್. ಅದು ಅಂದರೆ ಶ್ರೀಕಾಕುಳಂಗಿಂದನೇ ಮುಂದೆ ಹೋಗುತ್ತೆ ಇನ್ನದು. ಮತ್ತು ಇನ್ನೊಂದು ಬರುತ್ತೆ, ಏನದು ಇನ್ನೊಂದು ಯಾವುದೋ ಊರು ನೋಡಿದೆ, P ಇಂದ ಸ್ಟಾರ್ಟ್ ಆಗುತ್ತೆ, ಅದೊಂದು ಬರುತ್ತೆ ಶ್ರೀಕಾಕುಳಂಯಿಂದ ಮುಂದೆ. ಇದೆಲ್ಲ ನೋಡಿ ವಿಶಾಖಪಟ್ಟಣಂ ರಾಜಮಂಡ್ರಿ ಸೈಡ್ ಹೋಗೋ ಪ್ಲ್ಯಾಟ್ಫಾರ್ಮ್.